ಹಲೋ ಹಾಯ್ ಫ್ರೆಂಡ್ಸ್, ಆರೋ ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ಒಂದೆಲ್ಗ ಅಥವಾ ಬ್ರಾಹ್ಮಿ ಸೊಪ್ಪು, ಇದನ್ನ ಎರಡು ಹೆಸರಿಂದನೂ ಕರೀತಾರೆ. ಇದ್ರ ಗೊಜ್ಜು ಮಾಡೋದು ಹೇಗೆ ಹೊಸ ತರ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಒಂದು ಮೀಡಿಯಂ ಸೈಜ್ನ ಪಾತ್ರೆ ಇಟ್ಕೊಳ್ಳಿ. ಅದಕ್ಕೆ ನಾನು ಅರ್ಧ ಸ್ಪೂನ್ ಅಷ್ಟು ಮೆಂತ್ಯ, 2 ಸ್ಪೂನ್ಸು ಧನಿಯಾ ಕಾಳು, ಮತ್ತೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಕೂಡ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೇನೆ ಒಂದು 25 ಒಣಮೆಣಸಿನ್ಕಾಯಿ, ಮತ್ತೆ ಬೆಳ್ಳುಳ್ಳಿ ಒಂದು ಉಂಡೆನ ಈ ತರ ಕಟ್ ಮಾಡಿ ಸಿಪ್ಪೆ ಬಿಡಿಸಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಮತ್ತೆ ಒಂದು ಹಿಡಿಗಿನ್ನ ಜಾಸ್ತಿ ಕರ್ಬೇವಿನ ಸೊಪ್ಪು, ಒಂದು 6 ಇಂದ 7 ಕಡ್ಡಿ ಅಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ, ಘಮ ಘಮ ಅಂತ ಸ್ಮೆಲ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಇದನ್ನ ಸ್ವಲ್ಪ ಆರಾದ್ಮೇಲೆ ಆರಕ್ಕಿಟ್ಬಿಡಿ ಸೈಡ್ಗೆ. ಅಷ್ಟರಲ್ಲಿ ನಾವು ಒಂದೆಲ್ಗ ನೋಡಿ, ಈ ತರ ಒಂದೆಲ್ಗ ಅಂದ್ರೆ ಒಂದೇ ಎಲೆ ಇರುತ್ತೆ ಒಂದು ಕಡ್ಡಿಗೆ, ಅದಕ್ಕೆ ಒಂದೆಲ್ಗ ಅಂತ ಕರೀತಾರೆ. ಮಕ್ಕಳಿಗೆ ಇದನ್ನ ಕೊಡೋದ್ರಿಂದ ಜ್ಞಾಪಕ ಶಕ್ತಿ ತುಂಬಾ ಜಾಸ್ತಿ ಆಗುತ್ತೆ. ಇದನ್ನ ಡೈಲಿ ತಿನ್ನೋದ್ರಿಂದ ತುಂಬಾ ಒಳ್ಳೇದು. ಸ್ಟ್ರೆಸ್ ಇರೋರ್ಗೂ ಕೂಡ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಮತ್ತೆ ಸ್ಕಿನ್ ಪ್ರಾಬ್ಲಮ್ಗೂ ತುಂಬಾ ಒಳ್ಳೆ ಔಷಧಿ ಇದು. ಇದನ್ನ ಲೇಹೆ ಮಾಡಿ ಕೂಡ ಡೈಲಿ ತಿನ್ಬೋದು. ಇವಾಗ ಒಂದು ಬಾಣ್ಲಿ ಇಟ್ಕೊಳ್ಳಿ. ಬಾಣ್ಲಿಗೆ ನಾನು ಸ್ವಲ್ಪ ಒಂದು 4 ಇಂದ 5 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕೊಂಡು ಅದು ಸೊಪ್ಪನ್ನೆಲ್ಲ ಹಾಕೊಂಡು ಚೆನ್ನಾಗಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬಾಡೋ ತನಕ ಸ್ವಲ್ಪ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಇದನ್ನ ತಿರುಗಿಸಿ ಇಕ್ಳದಲ್ಲಿ ಇಟ್ಕೊಂಡು ತಿರುಗಿಸಿ ಹಾಕಿ. ಯಾಕೆಂದ್ರೆ ಸ್ವಲ್ಪ ಇದು ಗಟ್ಟಿ ಗಟ್ಟಿ ಇರುತ್ತೆ, ಅದಕ್ಕೋಸ್ಕರ ಬೇಗ ಪಾಲಕ್ ತರ ಫ್ರೈ ಆಗಲ್ಲ, ಸ್ವಲ್ಪ ನಿಧಾನ ಇದು ಫ್ರೈ ಆಗೋದು. ನೋಡಿ, ಇದರ ಕಡ್ಡಿನೂ ಕೂಡ ನೀವು ಹಾಕೋಬಹುದು. ಅದನ್ನ ಮುರಿದು ಈ ತರ ನೋಡಿ, ಬೇಗ ಈ ತರ ಮುರಿದ ತಕ್ಷಣ ಮುರಿದ್ರೆ ಅದು ಎಳೆ ಆಗಿರುತ್ತೆ, ಅದನ್ನು ಕೂಡ ಹಾಕೊಳ್ಳಿ. ಅದನ್ನ ಬಿಸಾಕಕ್ ಹೋಗ್ಬೇಡಿ. ಹಾಕೊಂಡು ನೋಡಿ, ಈ ತರ ತಿರುಗಿಸಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಫ್ರೈ ಆಗಿರೋದನ್ನೆಲ್ಲ ಒಂದು ಪ್ಲೇಟ್ಗೆ ಇಟ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಆರ್ಲಿ. ಚೆನ್ನಾಗಿ ಆರಿದ್ಮೇಲೆ ಆಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ. ಇದನ್ನ ನೋಡಿ, ಈ ತರ ಪ್ಲೇಟ್ಗೆ ಇಟ್ಕೊಂಡು ಆರಿಸ್ಕೊಳ್ಳಿ, ಫ್ಯಾನ್ ಕೆಳಗಡೆ ಇಟ್ಬಿಟ್ಟು. ಇವಾಗ ಆಲ್ರೆಡಿ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಗಾರ್ಲಿಕ್, ಅದೆಲ್ಲನೂ ಅದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇದನ್ನ ಫಸ್ಟ್ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ಆಮೇಲೆ ಸೊಪ್ಪು ಇದ್ರ ಜೊತೆಗೇನೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಇದು ಸ್ವಲ್ಪ ತರ್ತರಿ ಆಗಿರ್ಬೇಕು. ಇದ್ರ ಜೊತೆಗೇನೆ ಉಪ್ಪು ಕೂಡ 1 ಸ್ಪೂನ್ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಈ ತರ ತರ್ತರಿಯಾಗಿ ಗ್ರೈಂಡ್ ಆಗಿರ್ಬೇಕು. ಇವಾಗ ಸೊಪ್ಪು ಕೂಡ ಬಿಸಿ ಎಲ್ಲ ಆರಾಗಿದೆ. ಇವಾಗ ನೋಡಿ, ಇದನ್ನ ಸೇಮ್ ಮಿಕ್ಸಿ ಜಾರ್ಗೆ ಪುಡಿ ಮಾಡಿದ್ರಲ್ಲ ಅದ್ರ ಜೊತೆಗೇನೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಇದು ಗ್ರೈಂಡ್ ಆಗ್ಲಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಮೇಲ್ಗಡೆ ಒಂದು ಚೂರು ಒಂದು ಹಾಫ್ ಗ್ಲಾಸ್ ಅಷ್ಟು ನೀರ್ ಹಾಕೊಂಡು ಸ್ವಲ್ಪ ತರಿಯಾಗಿ, ಇದನ್ನು ಕೂಡ ತುಂಬಾ ನೈಸಾಗಿ ಗ್ರೈಂಡ್ ಮಾಡಬೇಡಿ, ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇದನ್ನ ನೋಡಿ, ಈ ತರ ತರಿಯಾಗಿರ್ಬೇಕು. ಇವಾಗ ಮತ್ತೆ ಒಂದು ಬಾಣ್ಲಿ ಇಟ್ಕೊಳ್ಳಿ. ಸೇಮ್ ಬಾಣ್ಲಿನ ಇಟ್ಕೊಂಡ್ರು ಪರವಾಗಿಲ್ಲ. ಅದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇಡ್ಸತ್ತಿದ್ದಕ್ಕೆ ನಾನು ಒಂದು 6 ಇಂದ 7 ಇಲ್ಲ 8 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೇನೆ 1 ಸ್ಪೂನ್ ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಬೆಳ್ಳುಳ್ಳಿ ಇದೇ ತರ ಸೇಮ್ ಉದ್ದಕ್ಕೆ ಕಟ್ ಮಾಡಿ ಚಿಕ್ಕದನ್ನ ಕಟ್ ಮಾಡಿ ಹಾಕೊಳ್ಳಿ, ಒಂದು ಉಂಡೆನ. ಮತ್ತೆ ಕಡಲೆಬೇಳೆ 1 ಸ್ಪೂನು, ಉದ್ದಿನ ಬೇಳೆ 1 ಸ್ಪೂನು ಹಾಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ, ಬೆಳ್ಳುಳ್ಳಿ ಕೂಡ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಕರ್ಬೇವಿನ ಸೊಪ್ಪು ಒಂದ್ ಸ್ವಲ್ಪ, ಮತ್ತೆ ಒಣಮೆಣಸಿನ್ಕಾಯಿ ಒಂದು 4 ಇಂದ 5 ಒಣಮೆಣಸಿನ್ಕಾಯಿನ ಹಾಕೊಂಡು ಇವಾಗ ಗ್ರೈಂಡ್ ಮಾಡಿದ್ವಲ್ಲ ಅದನ್ನು ಕೂಡ ಹಾಕೊಳ್ಳಿ. ಇದು ತುಂಬಾ ಗಟ್ಟಿಯಾಗಿರೋದ್ರಿಂದ ಇದು ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಆಗ್ಬೇಕು. ಅದಕ್ಕೋಸ್ಕರ ನೀವು ಮೇಲ್ಗಡೆ ಒಂದು ಅರ್ಧ ಲೋಟದಷ್ಟು ನೀರ್ ಹಾಕೊಳ್ಳಿ. ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೇನೆ ನೀವು ಉಪ್ಪು ಕೂಡ ಒಂದು 2 ಸ್ಪೂನ್ಸ್ ಉಪ್ಪು ಹಾಕೊಳ್ಳಿ. ಫಸ್ಟ್ ಇವಾಗ 2 ಸ್ಪೂನ್ಸ್ ಹಾಕೊಳ್ಳಿ, ಮತ್ತೆ ಟೇಸ್ಟ್ ನೋಡಿ ಮತ್ತೆ ಇನ್ನು ಸ್ವಲ್ಪ ಹಾಕೊಳ್ಳೋಣ. ಇದು ಸ್ವಲ್ಪ ಕಹಿ ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ ನಾವು ಇದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಅರಶಿನ 1 ಸ್ಪೂನು, ಹುಣಸೆ ರಸ ಕೂಡ 1 ಬೌಲ್ ಹಾಕೊಂಡು, ಮತ್ತೆ ಬೆಲ್ಲ ಕೂಡ ಹಾಕೋತೀವಿ. ಯಾಕೆಂದ್ರೆ ಕಹಿ ಟೇಸ್ಟ್ ಬರೋದ್ರಿಂದ ಹುಣಸೆ ರಸ ಮತ್ತೆ ಬೆಲ್ಲ ಹಾಕೋದ್ರಿಂದ ಆ ಕಹಿ ಟೇಸ್ಟ್ ಎಲ್ಲ ಹೊಟ್ಟೋಗುತ್ತೆ. ಅದಕ್ಕೋಸ್ಕರ 4 ಸ್ಪೂನ್ ಅಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. ಮತ್ತೆ ಹುಣಸೆ ರಸನ ಕೂಡ ಒಂದು ಕಪ್ ಅಷ್ಟು ನೀವು ಹಾಕೊಳ್ಳಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಕುದಿಲಿ ಚೆನ್ನಾಗಿದು. ಒಂದ್ 5 ನಿಮಿಷ ಚೆನ್ನಾಗಿ ಕುದಿಲಿ ಸಿಮ್ಮಲ್ಲೇನೆ. ಆಮೇಲೆ ತೆಗೆದು ನೋಡಿದ್ರೆ ನೋಡಿ, ಚೆನ್ನಾಗಿ ಇವಾಗ ಬೆಂದು ಕಲರ್ ಕೂಡ ಚೇಂಜ್ ಆಗಿರುತ್ತೆ, ಮತ್ತೆ ಟೇಸ್ಟ್ ಎಲ್ಲ ಚೆನ್ನಾಗಿ ಬಂದಿರುತ್ತೆ. ನೋಡಿ, ಎಷ್ಟು ಗಟ್ಟಿಯಾಗಿ ಇವಾಗ ಕರೆಕ್ಟ್ ಆಗಿ ಒಂದೆಲ್ಗ ಸೊಪ್ಪಿನ ಗೊಜ್ಜು ರೆಡಿ ಆಗಿದೆ. ಇದನ್ನ ಬಿಸಿ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಇವಾಗ ಸರ್ವಿಂಗ್ ಬೌಲ್ ಹಾಕಿ ಸರ್ವ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು
ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನನ್ನ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.